ನಮ್ಮ ಕೊರಂಪುರ ಗ್ರಾಮದೊಳಗ ಬ್ಯಾದ ಅವ್ನ ಲೈಸೆನ್ಸ್ ಐತೆ ಅಂತ ಹೇಳ್ಕೊರಿ. ಈಗ ನನಗೆ ಗೊತ್ತಿಲ್ಲ ಇಲ್ಲ ಅಂತ ಹೇಳ್ಬೋದು ನಾನು. ಒಂದ್ ರಿಕ್ವೆಸ್ಟ್, ಈಗ ನಾವ್ ಇಲ್ಲೆಲ್ಲ ಇಟ್ಟೆಲ್ಲ ನೋಡತ್ತು, ನಾಳೆ ಇವತ್ತು ನೀವು ಪೇಪರ್ಸ್ ಹಾಕಿ ಅವ್ನು ದುಡ್ಡು ಇದ್ದಾವ ಆಗ್ತಾನ. ಅಕಸ್ಮಾತ್ ಅವ್ನು ನಾಳೆಗೆ ದುಡ್ಡು ಕೊಟ್ಟಕಾರ ಮಾಡ್ಕೊಂಡು ಬಂದು ಬರ್ಬೋದು. ನಂದು ಲೈಸೆನ್ಸ್ ಇದೆ ಅಂತೇಳಿ, ಲೈಸೆನ್ಸ್ ಐತೆ ಅಂತ ಹೇಳ್ತಾರೆ ನಾವು ಇವತ್ತು ಫೈಟ್ ಮಾಡತ್ತು. ಅವ್ ಅದನ್ನ ಬಂದ್ ಮಾಡ್ಬೇಕಂತ, ಲೈಸೆನ್ಸ್ ಇದ್ರು ಕೂಡ ಬಂದ್ ಮಾಡ್ಬೇಕಂತ. ಯಾಕಂದ್ರೆ ನಾನು ಒಬ್ಬರ ಪರವಾಗಿಲ್ಲ. ಈಗ ನಮ್ಮ ಕುಲ್ಮಟ್ಟಿ ಗ್ರಾಮ ಆಯ್ತು, ಕೊರಂಪುರ ಆಯ್ತು, ಜಮನೂರ್ ಆಯ್ತು, ನಂಡ್ಯಾಳಿ, ಬೆಳ್ಳಿಕಟ್ರಿ, ಸೌಂಡ್ಗಿ, ಏನ್ ಹಳ್ಳಿಗಳು ಇರೋಲ್ಲ. ಶಾಲಿ ಮಕ್ಕಳಿಗೆ ಕೂಡ ಬಹಳ ಸಮಸ್ಯೆ ಆಗತೈತಿ. ಮತ್ತೆ ಅಲ್ಲಿ ಶಾಲಿ ಮಕ್ಕಳು ಅಲ್ಲೇ ನೋಡಿ ಕನ್ನಡ ಶಾಲಿ ಇದೆ. ಏನ್ ಮಾಡ್ತಾರ ಅಲ್ಲಿ ಆಟಗಳು ಚಾಲು ಇರ್ತಾರೆ. ಆ ಫೋನ್ ಹೋಗ್ಯಾರ ಬಾರ್ ಮಕ್ಳಿಗೆ ಹೊಟ್ಕೊಂಡು ಹೋಗಿದ್ರು. ಶಾಲಿ ಮಕ್ಕಳಿಗೆ ಅಲ್ಲಿ ಪಾಪ ಮನ್ಯನ ಒಂದು ನಮ್ಮ ಚೇರ್ಮನ್ ಒಂದು ಎಲ್ಲ ನಮ್ಮ ಕೊರಂಪುರ ಗ್ರಾಮದೊಳಗೆ ಒಂದು ಆಟ ಇಟ್ಟಿದ್ರು. ಆ ಕ್ರಿಕೆಟ್ ಆಡೋ ಟೈಮ್ದಾಗ ಒಂದು ಏರು ಬರೀತಾ ಇಲ್ಲಿ ಪಾಪ ಅವ್ನು ಏನಾದ್ರು ಕಮ್ಮಿ ಆಗಿಲ್ಲ ಅವ್ರಿಗೆ. ಯಾಕಂದ್ರ ಶಾಲಿ ಮಕ್ಕಳಿಗೆ ಕೊರಂಪುರ ಗ್ರಾಮದೊಳಗ ಕೋರ್ಚಾ ಕೊರತಾರ. ಇವ್ರು ಬಾರ ಅಂಗಡಿ ಇಟ್ಕೊಂಡ್ಕೊಂಡು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಅಲ್ಲಿ ಆಜು ಬಾಜು ರೈತರಿಗೂ ಬಹಳ ಇದಾಗತ್ತೆ. ಮತ್ತೆ ಹೆಣ್ಮಕ್ಳಿಗೆ ಪಾಪ ಹೋಗ್ಬೇಕಾದ್ರ ರೋಡ್ ಒಳಗಡೆ ನೀರು ಸರಿ ಕುಡಿಯೋರ ಅಲ್ಲೆಲ್ಲ ಹೋಗ್ಲಿ ಹೊಲಸ ಹೊಲಸ್ ಮಾತಾಡಂತಾರ. ಅವ್ರ ಹೆಣ್ಮಕ್ಳಿಗೆ ಹೋಗಲ್ಲಿ ಸಮಸ್ಯೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ನೀವು ಎಲ್ಲ ಮತ್ತೆ ಯಾವ ಅಧಿಕಾರಿಗಳನ್ನು ಬಂದ್ರು ಕೂಡ ಯಾರು ಒಬ್ರು ಇನ್ನಾರು ಯಾವ ಟೈಮ್ ನಾವು ಕೊಟ್ಟಿದ್ದೇವ ಒಂದ್ ಇನ್ಕಮ್ ಕೊಟ್ಟಿರೋ ಅದಕ್ಕೆ ಯಾವ ಬಂದ್ಕರ್ ಒಂದ್ ದಿನಾನು ಭೇಟಿ ಕೊಟ್ಟಿಲ್ಲ. ಯಾವ ಅಧಿಕಾರಿಗಳು ಬಂದ್ಕರ್ ಭೇಟಿ ಕೊಟ್ಟಿಲ್ಲ. ಅಲ್ಲೇ ಇನ್ನೊಂದು ಏನ್ ಮಾಡ್ತಾರ ನೋಡಿ ನಮ್ಮ ಪೊಲೀಸ್ ಇಲಾಖೆ ಅವರು ಸರಿ ಕುರಿತಾರ. ಅಧಿಕಾರಿಗಳ ಮಿಲಾಪಿ ಐತಂತ್ರಿ. ಇನ್ನೊಂದು ಕೇಳ್ರಿ, ಇಲ್ಲ ಪೊಲೀಸ್ ಇಲಾಖೆ ಅವರು ಅಲ್ಲೇ ಬಾರ್ ಅಂಗಡಿತಲ್ಲಿ ಗಾಡಿ ಇರಿತಾರ. ಮೇಲೆ ಅಲ್ಲೇ ಒಂದು ಕೊರಂಪುರ ಗ್ರಾಮದಾಗ ಪಾಪ ಅವ್ನು ಕೇವಲ ದುಡ್ಕೊಂಡು ತಿನ್ನುವಂತ ಮನುಷ್ಯ ಅವನ 10,000 ರೂಪಾಯಿ ದಂಡ ಹಾಕಿರ. ಆ ಬಾರ್ ಅಂಗಡಿ ಇಲ್ಲಲ್ಲ ಅಂದ್ರೆ ಯಾಕೆ ದಂಡ ಹಾಕ್ತಿರು? ಮತ್ತೆ ಇರೋ ಇನ್ಫಾರ್ಮ್ ಇಟ್ಟಾಗ ಹೋಗ್ಯಾರ ಸರಿ ಕೊಡ್ತಾರಲ್ಲೇ ನಾವು ನೋಡಿದವ ನಾನು. ಹೌದು ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡು. ಯಾರು ಕುಡಿತಾರಂದ್ರಿ? ಅಲ್ಲಲ್ಲ ಸರಿ ಯಾರು ಕುಡಿತಾರಂದ್ರಿ? ಸರಿ ಯಾರು ಕುಡಿತಾರೋ? ಅಲ್ಲ ಈಗ ಅಲ್ಲಿ ಗಣಪತಿ ವಿಸರ್ಜನೆ ಹೋಗುವಂತ ಟೈಮ್ದಾಗ ಪೊಲೀಸರ ಕೂಡ ಗಲಾಟೆ ಮಾಡ್ತಾರೆ ಇಲ್ರಿ. ಬಾರ್ ಇರೋದ್ರಿಂದ ಎಲ್ಲಾ ರೀತಿ ಸಮಸ್ಯೆ ಆಗ್ತಾ ಇದೆ. ಮೊದಲು ಬಾರ್ ಅದನ್ನ ಅಲ್ಲಿಂದ ಕಿತ್ತೊಗಿಬೇಕನ್ನೋದು ಎಲ್ಲ ಗ್ರಾಮಸ್ಥರು ಎಲ್ಲ ಜನರ ಮನವಿ ಐತಿ. ದಯವಿಟ್ಟು ಇದನ್ನ ಅಧಿಕಾರಿಗಳು ಪರಿಚಯಿಸಿ. ರೈತರಿಗೂ ಮತ್ತೆ ಎಲ್ಲಾರು ಅಂತಾರೆ ಅಧಿಕಾರಿಗಳು ರೈತರು ಇದ್ದಾಗ ನಮ್ದು ಎಲ್ಲ ಜೀವನ ಅನ್ನೋದು. ರೈತರು ಹೊಲದಾಗ ಹೋಗ್ತಾರೆ ಪಾಪ ಮೈನ್ ಒಂದು ಎಟ್ಟಿಗೆ ಏನಾಯ್ತು ಅದಕ್ಕೆ ಯಾರು ಸರ್ಕಾರ ಬಂದ್ಕಾರ ಏನೋ ಅಧಿಕಾರಿ ಕೊಡದೆ ಎಲ್ಲ ಪಾಪ ಅದಕ್ಕೆಲ್ಲ ಯಾರು ಹೊಲಿಗಾರ ಇವರೆಲ್ಲ ಯಾರು ಮಾಡಕ್ ಅಧಿಕಾರನೇ ಇಲ್ಲಲ್ಲ. ಅವ್ರು ನಡೆಸ್ತಾ ಇದ್ದಾರೆ ಗಜಾನನ ಕಲಾಲ್ ಅಂತ ಹೇಳಿ. ಅದಕ್ಕಾಗಿ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲ, ಆದ್ರೂ ಕೂಡ ನಡೆಸ್ತಾರೆ. ಪ್ರಭಾವ ಬಳಸ್ತಾರೆ. ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿದರು. ಅದಕ್ಕೆ ಜಮೀನು ಕೂಡ ಇನ್ನ ಜಮೀನು ಅಂತ ಐತಿ. ಅದರ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಶುರು ಮಾಡಿದರು. ಈಗ ಆದಷ್ಟು ಬೇಗನೆ ಅದನ್ನ ಬಂದ್ ಮಾಡ್ಬೇಕಂತೇಳಿ ನಾನು ಪತ್ರಿಕೆ ಹೋಗ್ಬೇಕಂದ್ರೆ ತಮ್ಮ ಹತ್ರ ಎಲ್ಲ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಳ್ತೀವಿ. ಆ ಬಂದ್ ಆಗೋ ಮಟ್ಟ ನಾವು ಹೋರಾಟ ನಾವು ನಿಂತುಕೊಳ್ತೀವಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಈಗ ಅದು ಸ್ಪೋರ್ಟ್ಸ್ ಕ್ಲಬ್ 5-6 ವರ್ಷದಿಂದ 7 ವರ್ಷದಿಂದ ಅಲ್ಲ, ಅದೇನು ಬಾರ್ ಅಂತಿತ್ತು, ಏನು ಸ್ಪೋರ್ಟ್ಸ್ ಕ್ಲಬ್ ಅಂತ? ಸ್ಪೋರ್ಟ್ಸ್ ಕ್ಲಬ್ ಅಂತಿದ್ದಂಥದ್ದು ಸಾಕಷ್ಟು ಸಲ ಅದಕ್ಕೆ ತಕರಾರು ಮಾಡಿದ್ರು. ಅವರು ತಮ್ಮ ಪ್ರಭಾವ ಬಳಸಿ ಅದನ್ನ ಹಂಗ ನಡೆಸ್ಕೊಂತ ಹೊಂಟಿದಾರೆ. ಅದು ಬಾರ ಆಗಿಬಿಟ್ಟದ. ಸ್ಪೋರ್ಟ್ಸ್ ಕ್ಲಬ್ ಬೇರೆ, ಬಾರ ಬೇರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಬರ್ತಾರೆ ಸರ್. ಬಂದ್ರು ಏನ್ ಮಾಡ್ತಾರೋ ಅವ್ರು ಉಕ್ಷಣಿಗಾಗಿ ಏನ್ ಮಾಡ್ತಾರ ಅಲ್ಲಿ ಸ್ಪೋರ್ಟ್ಸ್ ಅನ್ನ ಅಲ್ಲಿ ವಾಲಿಬಾಲ್ ಅದನ್ನ ಇದನ್ನ ಕಟ್ಟಿ ಇದನ್ನ ಮಾಡ್ತಾರ. ಅಧಿಕಾರಿಗಳು ಹೋಗ್ತಾರ ಅಲ್ಲಿ ಕುಡಿಯುವಂತ ಸರಿಯಾಗಿ ನೀರಿಲ್ರಿ. ಅವ್ರ ಬೋರಿ ನೀರು ಅದು ಸೆಂಚಾಕ್ಸ್ ಐತ್ರಿ ಮೇಲೆ ಅದು ಅದ್ರಾಗ ಸೆಂಚಾಕ್ಸ್ ತೊಳೆಯೋಂಗಿಲ್ಲ. ಲೈಸೆನ್ಸ್ ಯಾವ್ದೈತ್ರಿ ಅದು? ನಮ್ಮ ರೈತರ ಪರವಾಗಿ
ನಮ್ಮ ಅಧಿಕಾರಿಗಳೆಲ್ಲ ಇರ್ಬೇಕಾಕೈತಿ. ಅಲ್ಲಿ ಅವ್ರು ಜಮೀನ್ದಾಗ ಮಾಡ್ಯಾರ ಅವ್ರು ಆಜು ಬಾಜು ಜಮೀನ್ ಸರಿ ಎಲ್ಲ ಅಲ್ಲಿ ಉಳುಮೆ ಮಾಡಿದಂತ ಪರಿಸ್ಥಿತಿ ಆಗೈತಿ. ಇವ್ರಲ್ಲೆಲ್ಲ ಸರಿ ಮಾಡ್ಲಿ ತಗೊಂಡು ಅಲ್ಲೆಲ್ಲ ಹೋಗೋದು ಎಲ್ಲ ಅನೈತಿಕ ಎಲ್ಲಾ ಚಟುವಟಿಕೆ ನಡೆಯಕ್ಕೆ ಲೈಸೆನ್ಸ್ ಯಾವ್ದೈತಿ? ಕುಡ್ದ ಚಟ ಮಾಡಕತ್ತಂದ್ರ ಅದಕ್ಕೆ ರೈತರಿಗೆ ಮೊದಲು ಅನುಕೂಲ ಮಾಡ್ಕೊಡ್ಬೇಕಂತೇಳಿ ಲೈಸೆನ್ಸ್ ಯಾವ್ದೈತಿ?